ರಾಮೇಶ್ವರಂ ಕೆಫೆಯಲ್ಲಿ ಸಂಭವಿಸಿದಂತಹ ಸ್ಫೋಟದಲ್ಲಿ ಗಾಯಗೊಂಡಿದ್ದಂತಹ ಮೂವರಿಗೆ ಬ್ರೂಕ್ಫೀಲ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇರುವಂತದ್ದು. ಬ್ರೂಕ್ಫೀಲ್ಡ್ ಆಸ್ಪತ್ರೆ ವೈದ್ಯರಾಗಿರುವಂತಹ ಪ್ರದೀಪ್ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಅವರು ಸ್ಫೋಟ ಆದಂತಹ ಸಂದರ್ಭದಲ್ಲಿ 3 ಜನರು ಕೂಡ ಸಾಕಷ್ಟು ಗಾಯಗೊಂಡಿರ್ತಾರೆ. ಅವ್ರನ್ನ ನಿಮ್ಮ ಆಸ್ಪತ್ರೆಗೆ ಬಂದು ಸೇರಿಸ್ತಾರೆ. ಮೊದಲಿಗೆ ಬಂದಂತ ಸಂದರ್ಭದಲ್ಲಿ ಅವರ ಸಿಚುವೇಶನ್ ಹೇಗಿತ್ತು ಸರ್? ನಾವೆಲ್ಲರೂ ಊಹಿಸ್ದಂಗೆ ಭಯ, ನೋವು, ನರಳು ಇವು 3 ಎಮೋಷನ್ಸ್ ಇದ್ವು. ಅದರಲ್ಲಿ ಇವತ್ತು ಡಿಸ್ಚಾರ್ಜ್ ಆಗಿ ಹೋಗ್ತಾ ಇರುವಂಥ ಪ್ರಿಯಾಂಶ ಅನ್ನೋನು, ಅವನಿಗೆ 2 ಕಿವಿ ಕೇಳಿಸದೆ ಇರೋಂಗೆ, ಕಿವಿಯಲ್ಲಿ ಶಬ್ದ ಕೇಳಿಸ್ತಾ ಇರೋಂಗೆ, ತಲೆ ಚಕ್ರ ಬರೋಂಗೆ ಆ ಒಂದು ಭಯ ಸಿಚುವೇಶನಲ್ಲಿ ಬಂದಿದ್ರು. ನಮಗೆ ಇದಕ್ಕಿಂತ ಮುಂಚೆ ನಿಮಗೆ ಹೇಳ್ದಂಗೆ ಸ್ವರ್ಣಾಂಬ ಅಂತ ಪೇಷಂಟ್, ಅವರಿಗೆ ತೀವ್ರವಾದ ಗಾಯಗಳಾಗಿರೋದ್ರಿಂದ ಅವ್ರನ್ನ ಇಮಿಡಿಯೇಟ್ ಆಗಿ ICUಗೆ ಶಿಫ್ಟ್ ಮಾಡಿ ನಮ್ಮ ಟೀಮ್ ಆಫ್ ಜನರಲ್ ಸರ್ಜನ್, ಪ್ಲಾಸ್ಟಿಕ್ ಸರ್ಜನ್, ENT ಸರ್ಜನ್ ಅವರೆಲ್ಲರೂ ನೋಡಿ ಅವ್ರಿಗೆ ಬೇಕಾಗಿರೋ ಟ್ರೀಟ್ಮೆಂಟ್ಗಳೆಲ್ಲ ಕೊಡಿಸಿ ಅವರು ಬಹಳಷ್ಟು ಲೆವೆಲ್ ಈಗ ಗುಣ ಆಗ್ತಾ ಇದ್ದಾರೆ. ನಿನ್ನೆ ರಾತ್ರಿ ಅವರಿಗೆ ಸರ್ಜರಿ ಮಾಡೋ ಅವಶ್ಯಕತೆ ಇತ್ತು, ಅದನ್ನು ಮಾಡಿದ ನಂತರ ಇವತ್ತು ICUಯಿಂದ ರಿಕವರಿ ಆಗ್ತಾ ಇದ್ದಾರೆ. ಸೊ ಹಂಗಾಗಿ ದೇವರ ಪುಣ್ಯದಿಂದ ಬಂದಿರೋ 3 ಪೇಷಂಟು ಬಹಳಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಹಾಗಾಗಿ ದೇವರಿಗೆ ಒಂದು ನಮನೆ. ಸರ್, ಇನ್ನೊಂದು ಮುಖ್ಯವಾಗಿ ನಾನು ಕೇಳ್ತಾ ಇರೋದು, ಅವರು ಬಂದಂತ ಈಗಿರುವಂತಹ ಪೇಷಂಟ್ ಗಳ ಕಂಡೀಷನ್ ಹೇಗಿದೆ ಸರ್? ಸ್ವರ್ಣ ಸ್ವಲ್ಪ ಕ್ರಿಟಿಕಲ್ ಇದೆ ಕಂಡೀಷನ್ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಸರ್. ಬಟ್ ಹೇಗಿದೆ ಸರ್ ಈಗ ಪ್ರೆಸೆಂಟ್? ಅವರು ನಿನ್ನೆ ಬಂದಿರೋ ಕಂಡೀಷನ್ಗೂ ಇವತ್ತಿಗೂ ಕಂಪೇರ್ ಮಾಡಿ ನೋಡಿದ್ರೆ ಬಹಳಷ್ಟು ಲೆವೆಲ್ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಅವರು ಡಯಾಬಿಟಿಸ್ ಇರೋದ್ರಿಂದ ಶುಗರ್ ತುಂಬಾ ಜಾಸ್ತಿ ಇತ್ತು, ಅವರಿಗೆ ಬೇಕಾಗಿರೋ ಇನ್ಸುಲಿನ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅದನ್ನೆಲ್ಲ ಕಂಟ್ರೋಲಿಗೆ ತಂದಿದ್ದೀವಿ. ಬ್ಲಡ್ ಪ್ರೆಷರ್ ಕಡಿಮೆ ಇತ್ತು, ಅದನ್ನು ಕಂಟ್ರೋಲ್ ಮಾಡಿಸಿದ್ದೀವಿ. ಬ್ಲೀಡಿಂಗ್ ಇತ್ತು, ಕಡಿಮೆ ಮಾಡಿಸಿದ್ದೀವಿ. ಊಟ ಎಲ್ಲ ಸರಿಗೆ ಸೇರ್ತಾ ಇದೆ. ಹಂಗಾಗಿ ಏನು ಭಯ ಏನೇ ಇಲ್ಲ ಸರ್. ಇನ್ನೂ ಒಂದು, ಇಲ್ಲಿ ಪ್ರಮುಖವಾಗಿ ಈಗ ಅವ್ರದ್ದು ಟ್ರೀಟ್ಮೆಂಟ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ನೀವು ಆಗ್ಲೇ ಹೇಳಿದ್ರಿ ಅದ್ರ ಬಗ್ಗೆ ನಾನು ಏನು ಕೂಡ ಯೋಚನೆ ಮಾಡಿಲ್ಲ ಅಂತೇಳಿ. ಸಿದ್ದರಾಮಯ್ಯನವರು ಬಂದಿದ್ರು, ಅದೇ ರೀತಿಯಲ್ಲಿ DK ಶಿವಕುಮಾರ್ ಅವರು ಬಂದಿದ್ರು. ಆ ಸಂದರ್ಭದಲ್ಲಿ ಏನಾದ್ರು ಹೇಳಿದ್ರ ಸರ್ ಅದ್ರ ಬಗ್ಗೆ ಏನಾದ್ರು, ಅಥವಾ ಪೇಷಂಟ್ ಅವರು ವಿಚಾರವಾಗಿ ಯಾವ ರೀತಿ ಮಾತಾಡಿದ್ರು ಸರ್ ನಿಮ್ಮ ಹತ್ರ? ಪೇಷಂಟ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಏನೇ ಹೆಲ್ಪ್ ಬೇಕಾದ್ರೆ ನಮ್ಮ ಕಡೆಯಿಂದ ಕೇಳಿ ಅಂತ ಹೇಳಿದ್ರು. ಅವರ ಟೀಮ್ ಮತ್ತೆ ಅವರ ಡಿಪಾರ್ಟ್ಮೆಂಟ್, ಅವರ ಸಿಬ್ಬಂದಿಕರು ಯಾರಿದ್ರು ಅವ್ರ ಹತ್ರ ಹೇಳ್ಬಿಟ್ಟು ಹೋಗಿದ್ದಾರೆ. ಏನಾದರೂ ಅವರಿಗೆ ಟ್ರೀಟ್ಮೆಂಟ್ ಖರ್ಚದ ಬಗ್ಗೆ ಏನಾದರೂ ಇದ್ದರೆ ನೀವು ಅವ್ರ ಹತ್ರ ಮಾತಾಡ್ಸ್ಕೊಳ್ಳಿ ಅಂತ ಹೇಳಿ ಹೋಗಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಡಾಕ್ಟರ್ ಪ್ರದೀಪ್ ಅವರ ಮಾತು. ಅಂದ್ರೆ ದೀಪಾಂಶ ಅವ್ರನ್ನ ಈಗ ಡಿಸ್ಚಾರ್ಜ್ ಮಾಡಬಹುದು, ಅವ್ರನ್ನ ಹಾಗೆ ಡಿಸ್ಚಾರ್ಜ್ ಮಾಡ್ತಾ ಇದ್ವಿ. ಇನ್ನುಳಿದಂತ ಇಬ್ಬರಿಗೆ ನಾವು ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಕ್ಯಾಮರಾ ಪರ್ಸನ್ ಜಯಸೂರ್ಯ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.